ಇನ್ನು ಇದೆಲ್ಲದರ ಮಧ್ಯೆ ಮುಖ್ಯಮಂತ್ರಿಗಳು RSS ವಿರುದ್ಧ ಗುಡುಗಿದ್ದಾರೆ. ಅಶೋಕ್ ವಿಜಯೇಂದ್ರ ಸ್ವಂತವಾಗಿ ಏನನ್ನೂ ಹೇಳಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಯಾವಾಗ ಈ RSS ಪಥಸಂಚಲನದ ವಿಚಾರ ಜೋರಾಗಿ ಸದ್ದು ಮಾಡೋದಕ್ಕೆ ಶುರುವಾಯಿತು, ಪದೇ ಪದೇ ಈ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರೋದ್ರಿಂದ ಅನೇಕ ಕಡೆ ಹೋದಾಗೆಲ್ಲ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ RSS ಅನ್ನು ಕುಟುಕ್ತಾನೇ ಇದ್ದಾರೆ. ಇವತ್ತು ಕೂಡ ಆ ವಿಚಾರವನ್ನು ಮುಂದುವರಿಸಿದ್ದಾರೆ. ಅಶೋಕ್ ಹಾಗೆ ವಿಜಯೇಂದ್ರ ಸ್ವಂತವಾಗಿ ಏನನ್ನೂ ಹೇಳಿಕೆ ಕೊಡಲ್ಲ, ಅವ್ರಿಗೇನಿದ್ರು ಫೀಡ್ಬ್ಯಾಕ್ ಬರುತ್ತೆ ಅಲ್ಲಿಂದ. RSS ಹೇಳಿಕೊಟ್ಟಿದ್ದನ್ನು ಅವ್ರು ಹೇಳ್ತಾರೆ. RSS ನಾಯಕರು ಎಲ್ಲ ಬಾಯ್ಪಾಠ ಮಾಡಿ ಕಳಿಸ್ತಾರೆ. ಇಂಥ BJP ನಾಯಕರು ಏನು ಯಾರೋ ಹೇಳಿಕೊಟ್ಟಿದ್ದನ್ನು ಹೇಳ್ತಾರಲ್ಲ, ಇಂಥ BJP ನಾಯಕರು ನಮಗೆ ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಮ ಅಂದರೆ ರಾಮ ಅಂತ ಹೇಳಬೇಕು ಅಷ್ಟೇ. ಅಂದರೆ ಅವ್ರು ಹೇಳ್ಕೊಟ್ಟಿದ್ದನ್ನು, ಅವ್ರು ಫೀಡ್ ಮಾಡಿದ್ದನ್ನಷ್ಟೇ ಬಂದು ಇಲ್ಲಿ ಕ್ಯಾಮರಾ ಎದುರಿಗೆ, ಮಾಧ್ಯಮದ ಎದುರಿಗೆ ಮಾತನಾಡ್ತಾರೆ ಅಂತ ಅಚ್ಚರಿಸಿದ. ಗ್ಯಾರಂಟಿ ಯೋಜನೆಗಳ ಜಾರಿ ಕೊಟ್ಬಿಟ್ರು, ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತ ಏನು ಅಶೋಕ, ವಿಜಯೇಂದ್ರ, ಯಡಿಯೂರಪ್ಪ ಎಲ್ಲ ಮಾತಾಡದ್ದೇ ಅವ್ರಿಗೇನು ಗೊತ್ತಿಲ್ಲ ಪಾಪ. RSS ಅವ್ರು ಏನು ಹೇಳ್ಕೊಡ್ತಾರೆ ಹಂಗೆ ಬಾಯ್ಪಾಠ ಮಾಡೋದು, ಗಿಳಿ ಪಾಠ. RSSನವ್ರು ಏನು ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ. ಹಿಂಗೆಂತ ಹೇಳಪ್ಪ, ಹಿಂಗೆ ಹೇಳು. ರಾಮ ಅಂತನೂ ರಾಮ, ಕೃಷ್ಣ ಅಂತನೂ ಕೃಷ್ಣ, ಈ ಥರ ಹೇಳ್ಕೊಡೋದು. BJP ಅವರು ಇದ್ದಾರಲ್ಲ, RSS ಅಂತ ಒಂದು ಸಂಸ್ಥೆ ಇದೆ, ನಿಮ್ಗೆ ಗೊತ್ತದು? RSS ಸಂಸ್ಥೆ ಗೊತ್ತಿರ್ಬೇಕಲ್ಲ, 100 ವರ್ಷ ಆಗ್ಬಿಟ್ಟದೆ. ನೀನು RSS 100 ವರ್ಷ ಆಗಿದೆ. RSS ಹುಟ್ಟಿ 1925ನೇ ಇಸ್ವಿನಲ್ಲಿ ಹುಟ್ಟಿದ್ದು ಅದು. ಇವತ್ತಿಗೆ 100 ವರ್ಷ ಆಯ್ತು. ಅಶೋಕ ಸ್ವಂತವಾಗಿ ಏನು ಹೇಳಲ್ಲ, ವಿಜಯೇಂದ್ರ ಸ್ವಂತವಾಗಿ ಏನು ಹೇಳಲ್ಲ. RSSನವ್ರು ಬರ್ಕೊಡ್ತಾರೆ, ಅದು ಓದೋದು. ಅಲ್ಲಿ ಅಸೆಂಬ್ಲಿನಲ್ಲಿ ಇರ್ತಾನಲ್ಲ, ನಾನು ಕೇಳಿದೆ ಒಂದಿನ ಅಶೋಕನಿಗೆ, ಏನು ಮಾಡೋದು ಸರ್, ಇಲ್ಲೊಬ್ರು ಬಂದು ಕೂತ್ಕೋತಾರೆ RSSನವರು, ಅವ್ರು ಹೇಳ್ದೆ ಹೋದ್ರೆ ನಮ್ಮನ್ನು ಬಿಡಲ್ಲ ಸರ್ ಅಂತ ಹೇಳ್ತಾರೆ. ಇಂಥ ಪಾರ್ಟಿ ಬೇಕಾ ನಿಮಗೆ? ಮತ್ತೆ ದಿನೇಶ್ ಗುಂಡೂರಾವ್ ಅಂತಿವ್ರು ಬೇಕಾ, ಇಂತಿವ್ರು ಬೇಕಾ? ಗ್ಯಾರಂಟಿ ಯೋಜನೆಗಳ ಜಾರಿ ಕೊಟ್ಬಿಟ್ರು, ದುಡ್ಡಿಲ್ಲ ಸರ್ಕಾರದಲ್ಲಿ